ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 453ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವ ಏನು ಮಾಡ್ತಾನೆಂದರೆ, ತನ್ನ ಭೇಟಿಗೆ ಬಂದಂಥ ಲಕ್ಷ್ಮಣನಲ್ಲಿಯ ಕೋಪ ಶಮನ ಮಾಡುವುದಕ್ಕಾಗಿ ತಾರಳನ್ನು, ಬುದ್ಧಿವಂತ ತಾರಳನ್ನು ಲಕ್ಷ್ಮಣನ ಬಳಿಗೆ ಕಳಿಸ್ತಾನೆ. ಹೇಳ್ತಾನೆ, ನೀನು ಅವನ ಮೃದು ಭಾಷೆಯಿಂದ ನೀವು ಒಂದು ಕೋಪವನ್ನು ಶಮನ ಮಾಡು, ಆಮೇಲೆ ನಾನು ಅವನ ಭೇಟಿಗೆ ಬರ್ತೇನೆ, ಈಗ ಮಾತ್ರ ಅವನು ಸಿಟ್ಟಿನಿಂದ ಬಂದ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕೂಡ ಹೇಳ್ತಾಳೆ, ಅವನಿಗೆ ಮೃದು ಭಾಷೆಯಿಂದ ಶಬ್ದಗಳನ್ನು ಬಳಸಿಕೊಂಡು ಅವನ ಮನಸ್ಸು ಪ್ರಸನ್ನ ಆಗುವಂಗೆ, ಸಿಟ್ಟು ಹೋಗುವಂಗೆ ಮಾತಾಡ್ತಾಳೆ. ಅವಳ ಮಾತು ಕೇಳಿಕೊಂಡೇ ಇವನು ಲಕ್ಷ್ಮಣ ಕೂಡ ಆವಾಗ ಅವಳಿಗೆ ಪ್ರಶ್ನೆಗಳನ್ನು ಮಾಡ್ತಾನೆ. ಇವನು ನಮಗೆ ಅಂದರೆ ತನ್ನ ಒಂದು ರಾಜ್ಯ ಮರಳಿ ಸಿಕ್ಕದ್ದಕ್ಕಾಗಿ, ಹೆಂಡತಿ ಮರಳಿ ಸಿಕ್ಕದ್ದಕ್ಕಾಗಿ ಸಂಭ್ರಮದಲ್ಲಿ ಲೀನಾಗ್ಯಾನ. ಮತ್ತು ಯಾವಾಗಲೂ ಏನಂದರೆ ಮದ್ಯಪಾನದಲ್ಲಿದ್ದ ಅವನ ಬುದ್ಧಿ ಉರಿಗೆ ಹೋಗಿದೆ. ನಮಗೆ ಕೊಟ್ಟಂಥ ವಚನವನ್ನು ಮರೆತ, ಸಹೋದರ ಅಂತ ಕರೆದಿದ್ದ, ಸಹೋದರಿಗೆ ಪ್ರತ್ಯುಪಕಾರ ಮಾಡುವುದನ್ನು ಮರೆತ ಅಂತ ಹಲವಾರು ವಿಷಯಗಳನ್ನು ಅವನು ಲಕ್ಷ್ಮಣ ತಾರಳಲ್ಲಿ ಪ್ರಶ್ನೆಗಳನ್ನು ಮಾಡ್ತಾನೆ. ಅದನ್ನೇ ಮುಂದುವರಿಸಿ, ಓ ಕಾರ್ಯತತ್ವಜ್ಞೆ, ನೋಡ್ರಿ ಅವಳಿಗೆ ಕಾರ್ಯತತ್ವಜ್ಞೆ, ಕಾರ್ಯತತ್ವ ಬಲ್ಲಂಥ ಅವಳು ತಜ್ಞಳು. ಯಾರು? ತಾರಳ ಬಗ್ಗೆನೂ ಅವರಿಗೆ ಗೊತ್ತಿರ್ತಿದೆ. ಓ ಕಾರ್ಯತತ್ವಜ್ಞೆ, ನಿಂತಿದೆ ಏಕೆ ವರ್ತಮಾನ ಕಾರ್ಯ? ಈಗೇನು ವರ್ತಮಾನದ ಕೆಲಸ ಆಗಬೇಕಾಗಿತ್ತು ಅಂದರೆ, ಮಳೆಗಾಲ ಮುಗಿದು ಹೋಯ್ತು, ಶರದೃತು ಶುರುವಾಗಿದೆ. ಮಾತಿನ ಪ್ರಕಾರ ಮಳೆಗಾಲ ನಿಂತ ತಕ್ಷಣ ಶೀತೆ ಹುಡುಕೋ ಕಾರ್ಯ ನಡಿಬೇಕಾಗಿತ್ತು. ಈಗ ನಾವು ಮಳೆಗಾಲ ಗತಿಸಿ ಹೋಗಿದೆ, ಈಗ ವರ್ತಮಾನದಲ್ಲಿ ಸದ್ಯ ನಾವು ಶೀತೆ ಹುಡುಕೋ ಕಾರ್ಯವನ್ನು ಮಾಡಬೇಕಾಗಿತ್ತು. ಆ ಕಾರ್ಯ ನಿಂತಿದ್ದೇಕೆ? ಅದು ಯಾಕೆ ಕಾರ್ಯ ಇನ್ನೂ ತನಕ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಉತ್ತರಿಸು ಕಾರ್ಯ ಪ್ರಾರಂಭ ಕುರಿತು, ಇನ್ನು ಆ ಕಾರ್ಯವನ್ನು ಮಾಡುವುದ್ರ ಬಗ್ಗೆ ನನಗೆ ಉತ್ತರ ಕೊಡು ಅಂಥೇಳಿ ಲಕ್ಷ್ಮಣ ತಾರರಲ್ಲಿ ಕೇಳ್ಕೊಳ್ತಾನೆ. ಕೇಳಿ ಲಕ್ಷ್ಮಣನ ಸಂಧಾನ ಕೋರಿಕೆ ನುಡಿ. ಮಧುರ ಸ್ವಭಾವದಿ ತಾರ ಉತ್ತರಿಸಿರುವ ಲಕ್ಷ್ಮಣನಿಗೆ. ಲಕ್ಷ್ಮಣನ ಒಂದು ಧ್ವನಿಯಲ್ಲಿಯೂ ಕೂಡ ಸಂಧಾನ ಇತ್ತು, ಅವಳ ಧ್ವನಿಯಲ್ಲಿಯೂ ಕೂಡ ಸಂಧಾನ ಇತ್ತು. ಇಬ್ಬರು ಒಳ್ಳೆಯ ಸಂಧಾನ ತಜ್ಞರು ಕೂಡಿರಂದ್ರೆ ಯಾವುದೇ ಜಟಿಲ ವಿಷಯ ಏನಾಗ್ತಿದೆ ಅದಕ್ಕೆ ಸಮಾಧಾನ ಸಿಗ್ತಿದೆ. ಇಂಥ ಉತ್ತಮ ಸಂಧಾನಗಾರಿಕೆ ಇಲ್ಲದಕ್ಕಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಇಸ್ರೇಲ್ ಮತ್ತು ಗಾಜಾದೇನು ವಾರ್ ಇದೆ, ನಿಲ್ತಾ ಇಲ್ಲ. ರಷ್ಯಾ ಮತ್ತು ಉಕ್ರೇನ್ ವಾರ್ ನಿಲ್ತಾ ಇಲ್ಲ. ಇಲ್ಲೇ ಅವು ಎರಡೂ ಯುದ್ಧಗಳನ್ನು ನಿಲ್ಲಿಸಲಿಕ್ಕೆ ಉತ್ತಮ ಸಂಧಾನಕಾರರ ಅವಶ್ಯಕತೆ ಇದೆ. ಎರಡೂ ದೇಶದ ಸಂಧಾನಕಾರರು. ಮೂರನೇ ದೇಶದ ತಮ್ಮ ವ್ಯಾಪಾರಕ್ಕಾಗಿ ತಮ್ಮ ಹತಿಯಾರಗಳು, ಯುದ್ಧ ವಿಮಾನಗಳು ಮಾರಾಟವಾಗುವುದಕ್ಕಾಗಿ ಎರಡೂ ಕಡೆ ಸಪೋರ್ಟ್ ಮಾಡಾಕತ್ತಾರೆ. ತಮ್ಮ ಮಾರ್ಕೆಟನ್ನು ಹೆಚ್ಚು ಮಾಡ್ಕೊಳ್ತಾರೆ. ಇವರು ಸಂಧಾನಕಾರರಲ್ಲ, ನಿಜವಾಗಿಯೂ ಮಾನವ ದೃಷ್ಟಿಯಿಂದ. ಯಾಕಂದರೆ ಯುದ್ಧ ನೋಡಿ, ಒಂದು 100-200 ಮಂದಿ ಒತ್ತೆಯಾಳು ಇರ್ತಾರೆ, ಅವ್ರನ್ನ ಬಿಡಿಸೋ ಸಲುವಾಗಿ 1 ಲಕ್ಷ 2 ಲಕ್ಷ ಮಂದಿನ ಕೊಲ್ಲೋದು. ಇದು ಯಾವ ಪುರುಷಾರ್ಥಕ್ಕಾಗಿ? ಯಾವ ಧರ್ಮನೀತಿ ಹೇಳ್ತದೆ ಇದನ್ನು? ಯಾವ ಶಾಸ್ತ್ರಗಳು ಹೇಳ್ತವೆ ಇದನ್ನು? ಇದು ತಪ್ಪು ಟೋಟಲಿ. 3 ವರ್ಷ 4 ವರ್ಷ ಯುದ್ಧ ಮಾಡಿ ಜನಸಾಮಾನ್ಯರ, ಮುಗ್ಧ ಜನರನ್ನು ಹತ್ಯೆ ಮಾಡೋದು ಸರಿಯಲ್ಲ. ಇಲ್ಲಿ ಎರಡೂ ದೇಶದ ಉತ್ತಮ ಸಂಧಾನಕಾರ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಎಲ್ಲಿ ಸಂಧಾನಕಾರರು ಉತ್ತಮ ಇರ್ತಾರೆ, ಯಾವ ದೇಶದಲ್ಲಿ ಉತ್ತಮ ಸಂಧಾನಕಾರರು ಹೊಂದಿರ್ತದೆ, ಆ ದೇಶ ತನ್ನ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸ್ಕೊಳ್ತಿದೆ. ಅದಕ್ಕೆ ಇಲ್ಲೇ ಇಬ್ಬರು ಅಲ್ಲೇ ಸಂಧಾನಕಾರ ಉತ್ತಮ ಗುಣಗಳಿದ್ದವರಲ್ಲಿ, ತಾರಾಳಲ್ಲಿಯೂ ಇದೆ, ಲಕ್ಷ್ಮಣನಲ್ಲಿಯೂ ಇದೆ. ಅದಕ್ಕೆ ಇಲ್ಲೇ ಈ ಸಮಸ್ಯೆಗೆ ಒಂದು ಪರಿಹಾರ ಕಾಣಿಸ್ತಾ ಇತ್ತು. ಮುಂದುವರೆದು ಲಕ್ಷ್ಮಣನ ಸಂಧಾನ ಕೋರಿಕೆ ನುಡಿ ಕೇಳಿ ಮಧುರ ಸ್ವಭಾವದಿ ತಾರ ನುಡಿದಳು ಲಕ್ಷ್ಮಣನಿಗೆ, ತನ್ನವರ ಮೇಲೆ ಕೋಪಿಸುವ ಕಾಲವಲ್ಲ. ತನ್ನವರ ಮೇಲೆ, ಈಗ ಯಾಕಂದರೆ ಸಹೋದರರು ಅಂದಿರ್ತಾರೆ. ನೀವು ಸುಗ್ರೀವನನ್ನು ಸಹೋದರ ಅಂತಲೇ ನೀವು ಸ್ವೀಕಾರ ಮಾಡ್ಕೊಂಡ್ರಿ. ಸುಗ್ರೀವ ಕೂಡ
ನಿಮ್ಮಿಬ್ಬರನ್ನ ಸಹೋದರ ಅಂತಲೇ ಮಾಡ್ಕೊಂಡಾನ ಅಂದ್ರೆ ನಮ್ಮವರಾಗಿಬಿಟ್ರಿ ನೀವು. ನಮ್ಮವ್ರ ಮೇಲೆ ಕುಪ್ಪಿಸೋದು ಸರಿ ಅಲ್ಲ. ಏನೋ ತಪ್ಪು ತಡೆಗೆ ನಡೆದಿದ್ದು ಅಂದರೆ ಸಮಾಧಾನ ಮಾಡಿಕೊಂಡು ನಾವು ಏನು ಮಾಡಬೇಕು, ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು. ಸುಗ್ರೀವ ನಿಮ್ಮವದನ, ಅವನ ಮ್ಯಾಗ ಕೋಪ ಮಾಡೋದು ಸರಿ ಅಲ್ಲ. ಇದು ಸುಗ್ರೀವನ ತಪ್ಪನ್ನು ಕ್ಷಮಿಸುವುದೇ ಸೂಕ್ತ. ನಿಮಗೆ ಏನು ಸೂಕ್ತಪ್ಪ ಅಂದ್ರೆ ಅವ ಒಬ್ಬ ಸಹೋದರ ಅಂತ ಸ್ವೀಕಾರ ಮಾಡಿರಿ, ಅವನಿಂದ ತಪ್ಪು ನಡೆದು ಹೋಗಿದೆ. ಈಗಾಗಲೇ ಕೆಲಸ ಶುರು ಮಾಡಬೇಕಾಗಿತ್ತು, ಅವನು ಸೀತೆ ಹುಡುಗಿ ಕೆಲಸ ಮಾಡಿಲ್ಲ. ಅವನು ಇನ್ನೂ ತನ್ನ ಸಂಭ್ರಮದಲ್ಲಿದ್ದಾನೆ, ತನ್ನ ಮಜಾ ಮಸ್ತಿಯಲ್ಲಿದ್ದಾನೆ. ಅದು ಅವನು ಮಾಡೋದು ತಪ್ಪು. ಅದಕ್ಕೆ ಆ ತಪ್ಪನ್ನು ನೀವೇನು ಮಾಡಬೇಕು, ಕ್ಷಮಿಸಬೇಕು. ಓ ಕುಮಾರ, ಲಕ್ಷ್ಮಣ ಹೇಳ್ತಾಳೆ, ಓ ಕುಮಾರ, ಗುಣಸಂಪನ್ನನನ್ನು ಕ್ಷಮಿಸುವನು ದುರ್ಬಲನ. ಗುಣಸಂಪನ್ನವುಳ್ಳಂಥ ವ್ಯಕ್ತಿ ದುರ್ಬಲರನ್ನು ಕ್ಷಮಿಸುತ್ತಾನೆ. ಯಾರು ನಮ್ಮ ಎದುರಿಗೆ ದುರ್ಬಲ ಬರ್ತಾರೆ, ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಅವರನ್ನು ಕ್ಷಮಿಸಬೇಕು. ಕ್ಷಮಿಸಿದ್ರೆ ಅದು ಒಂದು ಉತ್ತಮ ಗುಣ. ಅದಕ್ಕೆ ಒಳ್ಳೆಯ ಗುಣಗಳ ಒಳ್ಳೆಯ ನಡತೆಯನ್ನು ಹೊಂದಿದಂಥ ವ್ಯಕ್ತಿ ಕೋಪ ಮಾಡುವುದಿಲ್ಲ, ದುರ್ಬಲರ ಮೇಲೆ ಏನು ಮಾಡ್ತಾನೆ, ಕ್ಷಮೆಯನ್ನು ತೋರಿಸ್ತಾನೆ ಅಂತ ಹೇಳ್ತಾನೆ. ನೋಡಿರಿ, ಅವ್ರ ಮಾತಿನ ಡಾವಪೇಚ್ ಆಗಿದೆ. ಅಂದರೆ ಲಕ್ಷ್ಮಣನ ಕೋಪನ ಶಮನ ಮಾಡಬೇಕಾಗಿದೆ. ತಪ್ಪನ್ನು ಒಪ್ಕೊಂಡು ಬಿಟ್ಟಳಕ್ಕೆ, ಸುಗ್ರೀವನಿಂದ ತಪ್ಪು ನಡೆದಿದೆ, ಅವ್ನು ನಿಮ್ಮ ತಮ್ಮ ಇದ್ದಂಗೆ ಅವನ ಮ್ಯಾಗ ಕೋಪಿಸೋ ಉಪಯೋಗ ಇಲ್ಲ. ಅದಕ್ಕೆ ಅವನೇನು ಮಾಡಿಬಿಟ್ಟು, ಅವನು ದುರ್ಬಲ ಅಂದರೆ ಹೆಂಗಂದ್ರೆ, ಈಗ ಅವ ಏನದನ ಒಂದು ಭೋಗದ ಸುಖದಲ್ಲಿ ಲೀನಾಗ್ಯಾನ, ಇದರ ನಶಾದಾಗ ಅದಾನ. ಸಂಪೂರ್ಣವಾಗಿ ಅವನು ಏನು ಮಾಡಿಬಿಟ್ಟಾನಂದ್ರೆ, ಈಗ ಅವನು ಒಂದು ಪ್ರಕಾರ ನಿಷ್ಕ್ರಿಯನಾಗಿಬಿಟ್ಟಾನ. ಅವನು ಈಗ ಅವನ ಮ್ಯಾಗ ನೀವು ಕೋಪ ಮಾಡಿ ಉಪಯೋಗ ಇಲ್ಲ, ಅವು ದುರ್ಬಲ ಆಗ್ಯಾನ ಮಾನಸಿಕವಾಗಿ. ಅದಕ್ಕೆ ಅವ್ರನ್ನ ನೀವು ಗುಣಸಂಪನ್ನವುಳ್ಳಂಥ ವ್ಯಕ್ತಿಗಳು, ಒಳ್ಳೆಯ ಗುಣಗಳನ್ನು ಹೊಂದಿದಂಥ ನೀವು ಅವನಿಗೆ ಏನು ಮಾಡಬೇಕು, ಕ್ಷಮೆ ಮಾಡಬೇಕು. ಕೋಪ ನಿಯಂತ್ರಿಸಿದವ ಪರಿಪೂರ್ಣ ವ್ಯಕ್ತಿ. ಇಲ್ಲಿ ಮತ್ತೆ ಡೆಫಿನೇಷನ್ ಕೊಡೋದು, ಯಾವ ವ್ಯಕ್ತಿ ಪರಿಪೂರ್ಣ ಅಂತಂದರೆ, ಯಾವ ವ್ಯಕ್ತಿಯು ತನ್ನ ಕೋಪವನ್ನು ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೋಪ ಬಂದಾಗ ಆ ಕೋಪವನ್ನು ಯಾರ ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾರೆ ಅವನೇ ಪರಿಪೂರ್ಣ ವ್ಯಕ್ತಿ ಅಂಥೇಳಿ ವಾಲ್ಮೀಕಿಯವರು ಇಲ್ಲಿ ಪರಿಪೂರ್ಣ ವ್ಯಕ್ತಿಯ ವ್ಯಾಖ್ಯಾನವನ್ನು ಕೊಡ್ತಾರೆ. ಸುಗ್ರೀವ ಸ್ನೇಹಿತ ರಾಮನ ಕೋಪ ಬಲ್ಲೆನ. ಸುಗ್ರೀವನ ಸ್ನೇಹಿತ ರಾಮನ ಕೋಪ ನನಗೆ ಗೊತ್ತಿದೆ ಅಂತಳೆಗೆ ರಾಮನ ಕೋಪವನ್ನು ಸರಿಯಾಗಿ ನಾನು ಬಲ್ಲೆ. ಕಾರ್ಯ ವಿಳಂಬವಾದ ಕಾಲ ಬಲ್ಲೆ. ಕಾರ್ಯನೂ ವಿಳಂಬ ಆಗಿದೆ. ಈಗ ಸೀತೆ ಹುಡುಗ ಕಾರ್ಯ ಶುರುವೇ ಆಗಬೇಕಾಗಿತ್ತು, ಶರದ್ ಋತುವಿನೊಂದಿಗೆ ಶುರುವೇ ಆಗಬೇಕಾಗಿತ್ತು. ಅಲ್ಲಿಯೂ ಕೂಡ ಏನಾಗಿದೆ, ತಡ ಆಗಿದೆ, ಅದು ನನಗೆ ಗೊತ್ತು. ನಡೆದ ತಪ್ಪು ಅಪರಾಧ ಬಲ್ಲೆನ. ಇದರಲ್ಲೇ ಸುಗ್ರೀವ ತಪ್ಪು ಮಾಡ್ಯಾನ, ಆ ತಪ್ಪು ಮಾಡ್ಯಾನ ಅನ್ನೋದು ನನಗೆ ಮನವರಿಕೆ ಇದೆ, ನನಗೆ ಗೊತ್ತೇ. ಏನು ಮಾಡಬೇಕು ಮುಂದೆ, ಈಗ ಇದನ್ನೆಲ್ಲ ಬಿಟ್ಟುಬಿಡೋಣ. ತಪ್ಪು ನಡೆದು ಹೋಗಿದೆ, ಕಾಲ ಹಣ್ಣಾಗಿದೆ, ಆಯಿತು. ಇನ್ನು ಮುಂದೆ ನಾವು ಏನು ಮಾಡಬೇಕು, ಇಲ್ಲೇ ವಾಲ್ಮೀಕಿಯವರು ಹೇಳ್ತಾರೆ. ಇದು ನೋಡ್ರಿ, ಒಂದು ಉತ್ತಮ ಸಂದೇಶ ಇದು. ಹಿಂದೆ ಹೋದದನ್ನು ನಾವು ಇಲ್ಲಿ ಅದನ್ನೇ ಹೇಳ್ತಾ, ಅದನ್ನೇ ಟೀಕಿಸುತ್ತಾ, ಅದನ್ನೇ ಬೈಯುತ್ತಾ ಕಾಲಹರಣ ಮಾಡೋ ಹಾಗಿಲ್ಲ, ಬಿಟ್ಟುಬಿಡಬೇಕು. ಈಗಿನ ಪರಿಸ್ಥಿತಿದಾಗ ನೋಡ್ತಾ ಇದೆ, ಅಗದಿ ಪ್ರಸ್ತುತ ಇದೆ. ಈಗ ನೋಡ್ಬೇಕಾದ್ರೆ ಕೆಲವೊಂದು ಜನ ಹಿಂದಿನವರು ಸ್ವಾತಂತ್ರ್ಯಕ್ಕೆ ನಂತರ ಇವರೇನು ಒಳ್ಳೆ ಕೆಲಸ ಮಾಡಿಲ್ಲ, ಇವರು ದೇಶ ವಿಭಜನೆ ಕಾರಣ ಆಯಿತು, ಬರೇ ಇದನ್ನು ಹೇಳೋದಾಗ್ಯದ. ನೀವು ಸೋಷಿಯಲ್ ಮೀಡಿಯಾದಾಗೂ ಇದೇ ಇರ್ತದೆ, ಭಾಷಣದಾಗೂ ಇದೇ ಇರ್ತದೆ. ನೆಹರೂನ ಬೇಯ್ದು, ಗಾಂಧಿನ ಬೇಯ್ದು, ಇಂದಿರಾ ಗಾಂಧಿನ ಬೇಯ್ದು, ಕಾಂಗ್ರೆಸ್ ಸರ್ಕಾರ ಬೇಯ್ದು, ಅವನು ತಪ್ಪು ಮಾಡಿದ, ಇವನು ತಪ್ಪು ಮಾಡಿದ, ಇದರಾಗನ ಕಾಲ ಕಡೆ ಆಗ್ತಾರೆ. ಅವರು ಮುಗಿದು ಹೋಗ್ತದೆ, ಗತ. ನೀವು ಮುಂದೆ ಏನು ಮಾಡಬೇಕು? ಈಗ 70 ವರ್ಷ ಯಾರ್ದೋ ಕಾಯಿ ಸಿಕ್ಕಿತ್ತು, ಅವ್ರು ಅಸಮರ್ಥರಂತ ತಿಳಿರಿ, ದುಷ್ಟರಂತ ತಿಳಿರಿ, ಏನೇ ತಿಳಿರಿ, ನಿಮ್ಮ ಒಂದು ಮಾನದಂಡದ ಪ್ರಕಾರ ಅದನ್ನೇ ಹೇಳ್ಕೊತ್ಕೊಂಡೋದ್ರಾಗ, ಅವ್ರನ್ನೇ ಬೇಕೊತ್ಕೊಂಡೋದ್ರಾಗ, ಪದೇ ಗಾಂಧಿನ ಗುಂಡು ಹಾಕೋದ್ರಾಗ ಏನೂ ಅರ್ಥ ಇಲ್ಲ. ಈಗ ನೀವೇನು ಮಾಡಬೇಕಾಗಿದೆ, ಮುಂದೆ ನಾವೇನು ಮಾಡಬೇಕಾಗಿದೆ, ಹೊಸ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಏನು ಮಾಡಬೇಕಾಗಿದೆ? ಬುದ್ಧಿ ಉಳ್ಳವರು, ಪ್ರಜ್ಞೆ ಉಳ್ಳವರು ಈ ಬಗ್ಗೆ ವಿಚಾರ ಮಾಡ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಆಗಿದ್ದು ಆಗಿ ಹೋಗಿದೆ, ತಪ್ಪು ಆಗಿದೆ, ಎಲ್ಲ ಆಗಿದೆ, ಅದನ್ನು ಬಿಡೋಣ. ಅದರ ಬಗ್ಗೆ ಕಾರಣ ಹುಡುಕೋದು ಏನೂ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ದೇಶದ್ದು ಹಾಗೆ ಇದೆ, ಭಾರತದಲ್ಲಿ ಹಿಂದೆ ಏನಾಯಿತು, ಇತಿಹಾಸ ಏನಾಯಿತು, ಬಿಟ್ಟುಬಿಡ್ರಿ ಅದನ್ನು. ಮುಂದೆ ನಮ್ಮ ಭಾರತ ದೇಶದ ಇತಿಹಾಸವನ್ನು ಹೆಂಗೆ ಕಟ್ಟಬೇಕು, ಎಂತಹ ಭಾರತವನ್ನು ಕಟ್ಟಬೇಕನ್ನೋ ಯಾರ ಕೈಯಲ್ಲಿ ಅವಕಾಶ ಇದೆ, ಯಾರ ಕೈಯಲ್ಲಿ ಅಧಿಕಾರ ಇದೆ, ಅವರು ಅದನ್ನು ಮಾಡಬೇಕು.
ಬರೀ ಹಿಂದಿನ ರಾಡಿ ತೊಳ್ಕೊತಾನೆ ನಿಮ್ಮ ದಿವಸಗಳನ್ನು 20-30 ವರ್ಷಗಳನ್ನು ಕಳೆದ್ರೆ ಅದು ಕೂಡ ಏನಾಗ್ತಿದೆ ಅಂದರೆ ನಿಮ್ಮದೊಂದು ಅದು ಒಂದು ದುರ್ಬಲತೆಯನ್ನು ತೋರಿಸ್ಕೊಡ್ತಿದೆ, ಅಸಮರ್ಥತೆಯನ್ನು ತೋರಿಸ್ಕೊಡ್ತಿದೆ. ಅದು ಮಾಡಬಾರ್ದು. ನಾವು ಅಧಿಕಾರ ನಮ್ಮ ಕೈಗೆ ಅವಕಾಶ ಸಿಕ್ತಂದ್ರೆ ಹಿಂದಿನ ಬಿಟ್ಟು ಬಿಡಬೇಕು, ಮುಂದೆ ನಾನೇನು ಮಾಡಬೇಕು, ದೇಶಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೋಗಬೇಕು ಅನ್ನೋಂಥ ಒಳ್ಳೆಯ ಸಂದೇಶವನ್ನು ವಾಲ್ಮೀಕಿಯವರು ಇಲ್ಲಿ ಕೊಟ್ಟಾರೆ. ಅದಕ್ಕೆ ನೋಡಿ, ರಾಮಾಯಣ ಬರೀ ಪಾತ್ರಗಳ ಬೀಡಲ್ಲ, ಅದು ರಾಮಾಯಣದಲ್ಲಿ ಸರ್ವಕಾಲದ ಜ್ಞಾನ ಇದೆ. ಯಾವ ಕಾಲದಲ್ಲಿ ಮನುಷ್ಯ ಸಮಾಜ ಹೇಗೆ ಉಳಿಬೇಕು, ಹೇಗೆ ನಡೆಸ್ಕೊಂಡು ಹೋಗಬೇಕು, ಹೇಗೆ ರಕ್ಷಣೆ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ತತ್ವಗಳ ಬೋಧನೆಯಿಂದ ರಾಮಾಯಣ, ವಾಲ್ಮೀಕಿ ರಾಮಾಯಣದ ಬಗ್ಗೆ ಹೇಳ್ತಾ ಇದ್ದೇನೆ, ತುಂಬಿಕೊಂಡಿದೆ. ಅದನ್ನು ನಾವು ಮನಸ್ಸು ಕೊಟ್ಟು ಸರಿಯಾಗಿ ವಾಲ್ಮೀಕಿ ರಾಮಾಯಣ ಅಧ್ಯಯನ ಮಾಡಿದ್ವಿ ಅಂದರೆ ನಮ್ಮ ದೇಶಕ್ಕೆ ಇನ್ನೂ ಸಾವಿರಾರು ವರ್ಷಕ್ಕೆ ಏನು ಬೇಕಲ್ಲ ಅದು ಎಲ್ಲ ಸತ್ವ ಈ ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಮುಂದುವರೆದು, ನಡೆದ ತಪ್ಪು ಅಪರಾಧ ಬಲ್ಲೆನ, ಏನು ಮಾಡಬೇಕು ಮುಂದೆ ಚೆನ್ನಾಗಿ ಬಲ್ಲೆನ, ಇನ್ನು ಮುಂದೆ ನಾವು ಏನು ಮಾಡಬೇಕು ಅದು ನನಗೆ ಗೊತ್ತಿದೆ ಅಂಥೇಳಿ ತಾರಾಳು ಲಕ್ಷ್ಮಣನಿಗೆ ಹೇಳ್ತಾನೆ. ಓ ನರಶ್ರೇಷ್ಠನೇ, ಬಲ್ಲೆನ ದೇಹ ಕಾಮ ತ್ರಷೆ, ನನಗೂ ಗೊತ್ತಿವು ಮನುಷ್ಯನನ್ನು ದುರ್ಬಲಗೊಳಿಸುವಂಥ 3 ವಿಷಯಗಳನ್ನು ಹೇಳ್ತಾಳೆ. ಒಂದು ದೇಹದ ಬಯಕೆ, ಕಾಮ ಅದು ಲೈಂಗಿಕ ಇರ್ಬೋದು, ಸಂಪತ್ತಿಂದ ಇರ್ಬೋದು, ಏನೇ ಇರ್ಬೋದು, ಅದು ಬಯಕೆನೇ, ಕೆಟ್ಟ ಬಯಕೆ, ಮನಸ್ಸಿನ ವಿಕಾರನೂ ಅನ್ಬೋದು. ಆಮೇಲೆ ತ್ರಷೆ, ಇವು 3 ಏನದವಲ್ಲ ಇವು ಮನುಷ್ಯನನ್ನು ಏನು ಮಾಡ್ತಾನೆ, ದುರ್ಬಲಗೊಳಿಸುತ್ತವೆ. ಅದು ನನಗೆ ಗೊತ್ತು, ಯಾಕಂದರೆ ಸುಗ್ರೀವನನ್ನು ದುರ್ಬಲಗೊಳಿಸಿದ್ದೇ ಇವು. ಬಲ್ಲೆನ ವಾನರಿಯರೊಂದಿಗಿನ ಕಾಮ ಕೇಳಿ ಸುಗ್ರೀವ ಮಳೆಗಾಲವನ್ನು ಹೆಂಗೆ ತೆಗೆದ, ಎಷ್ಟು ಜನ ವಾನರ ಸ್ತ್ರೀಯರ ಜೊತೆಗೆ ಅವನು ದಿನಗಳನ್ನು ರಾತ್ರಿಗಳನ್ನು ಕಳೆದನ್ನೋದು ನಾನು ಕಣ್ಣು ತುಂಬ ನೋಡೇನೆ. ಅವನು ಆ್ಯಕ್ಚುಲಿ ಏನಾಗೇನಂದರೆ ಇನ್ನು 4 ತಿಂಗಳ ಏನದಲ್ಲ ಬರೀ ಭೋಗ ಸುಖದಲ್ಲಿ ತೆಗೆದ ಬುದ್ಧಿ ಭ್ರಷ್ಟಾಗಿದೆ ಒಂದು. ಅದು ನಾನು ಒಪ್ತೇನೆ, ಅದ್ರ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ. ಗೊತ್ತಿಲ್ಲದ ಮಾತಾಡ್ತಿಲ್ಲ, ನಾನು ಮಾತಾಡ್ತಿದ್ದೀನಿ, ಅವ್ನು ತಪ್ಪಾಗಿದೆ, ಅದನ್ನು ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡೋಣ ಅಂಥೇಳಿ ತಾರಾ ಲಕ್ಷ್ಮಣನಿಗೆ ಹೇಳ್ತಾಳೆ. ಕೋಪಿಷ್ಟ ಮನಸ್ಥಿತಿಗೆ ಭಾವನೆಗಳ ತಿಳಿಯವು. ಯಾರಲ್ಲಿ ಕೋಪ ಇರ್ತದಲ್ಲ ಮನದ ಭಾವನೆಗಳು ಅರ್ಥ ಆಗೋದಿಲ್ಲ ಅಂದರೆ ಲಕ್ಷ್ಮಣನಿಗೆ ಹೇಳ್ತಾಳಕ್ಕೆ, ನೀನು ಕೋಪದಲ್ಲಿ ನಿಂತು ಕೂಡಲೇ ಇನ್ನೊಬ್ಬರ ಮಾತು ಕೇಳೋ ಸ್ಥಿತಿಯಾಗಿ ಇರೋದಿಲ್ಲ. ಅದು ಎಲ್ಲ ಏನು ಮಾಡ್ತಿದ್ದ, ಕಿಟಕಿಯೆಲ್ಲ ಬಂದ್ ಮಾಡಿಬಿಡ್ತದೆ, ಯಾವ ಕಡೆಯಿಂದ ಏನೂ ಮಾತುಗಳು ಬರ್ದಂಗೆ ನೋಡಿರ್ತದೆ. ಯಾಕಂದರೆ ಕೋಪ ಅವನ ಏನು ಮಾಡಬೇಕು ಅನ್ನೋದ್ರಾಗ ತೊಗೊಂಡು ಹೊಂಟಿರ್ತದೆ. ಅದಕ್ಕೆ ಅವಳು ಹೇಳ್ತಾಳೆ, ನೀನು ಕೋಪವನ್ನು ಬಿಟ್ಟೆ ಅಂದರೆ ಇನ್ನು ಎದುರು ನಿಂತು ಮಾತಾಡೋರು ಏನು ಮಾತಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅನ್ನೋವಂಥದ್ದು ನಿನಗೆ ತಿಳಿತೀವಿ. ಇದು ಸರ್ವಕಾಲಿಕ ಸತ್ಯ. ಇದು ನಾವು ಎಲ್ಲೇ ಏನೋ ಆಗಿತ್ತಂದ್ರೆ ತಿಳ್ಕೊಳ್ಬೇಕಾಗಿತ್ತಂದ್ರೆ ಕೋಪದಿಂದ ಹೋದ್ರೆ ನಮಗೆ ತಿಳಿದಿಲ್ಲ. ಕೋಪವನ್ನು ತೊರೆದು ನಾವು ಶಾಂತ ಚಿತ್ತದಿಂದ ಎದುರಾಳಿಯ ಮಾತನ್ನು ನಾವು ಲಕ್ಷ್ಯ ಕೊಟ್ಟು ಕೇಳಿದಾಗ ಮಾತ್ರ ಆಗ್ತದೆ. ಇಲ್ಲ ಬಯಾಸಡಾಗಿ ಹೋಗಿ, ಪಕ್ಷಪಾತವಾಗಿ ಹೋಗಿ, ಒಂದು ಏನೋ ಪೂರ್ವಗ್ರಹ ಪೀಡಿತದಿಂದ ಹೋಗಿ ನಾವು ಹೇಳಿದ್ರೆ ಯಾರೇ ನಮ್ಮ ಮುಂದೆ ನಿಂತು ಸತ್ಯ ಹೇಳಿದ್ರು ಸಹಿತ ಅದು ನಮ್ಮ ತಲೆಯಾಗಿ ಹೋಗುವುದಿಲ್ಲ ಅನ್ನುವಂಥ ಸಂದೇಶವನ್ನು ವಾಲ್ಮೀಕಿಯವರು ಈ ಸಂದರ್ಭ ಮೂಲಕ ಕೊಡ್ತಾರೆ. ಇದೇ ರೀತಿಯಾಗಿ ತಾರಾ ಲಕ್ಷ್ಮಣನಿಗೆ ಮತ್ತೇನು ಬೋಧನೆಗಳನ್ನು ಮಾಡ್ತಾಳೆ, ಮತ್ತೇನು ಹೇಳ್ತಾಳೆ ಅನ್ನೋದನ್ನು, ಯಾವ ವಿಚಾರಗಳನ್ನು ವಾಲ್ಮೀಕಿಯವರು ಜಗತ್ತಿಗೆ ಬಿತ್ತರಿಸ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.